ನಮಸ್ಕಾರ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಹೋಳಿ ಹಬ್ಬ ಎಲ್ಲರೂ ಗ್ರ್ಯಾಂಡ್ ಆಗಿ ಸಕ್ಸಸ್ಫುಲ್ ಆಗಿ ಆಚರಣೆ ಮಾಡ್ಬೇಕಂತ ಒಂದು ಆಸೆ ತಮ್ಮೆಲ್ಲರಲ್ಲಿ ಇರತ್ತ. ನೀವು ಕಾನೂನು ಪ್ರಕಾರ ಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ದು ಏನೂ ತೊಂದರೆ ಇಲ್ಲ. ಈಗೆಲ್ಲ ನೋಡಿದೀವಿ ಇತ್ತೀಚಿನ ದಿನಗಳಲ್ಲಿ ಏನಾಗುತ್ತವ ಅಂತಂದ್ರ ಕೆಮಿಕಲ್ ಬಣ್ಣ ಆಡೋದ್ರಿಂದ ಸಂದರ್ಭದಲ್ಲಿ ಕೂಡ ಏನಾಗತ್ತಪ್ಪ ಅಂತಂದ್ರ ಕೆಮಿಕಲ್ ಮಿಶ್ರಿತ ಬಣ್ಣ ಆಡೋದ್ರಿಂದ ಮತ್ತೆ ಕೆಲವೊಂದು ಕಣ್ಣಿಗೆ ತೊಂದರೆಯಾಗಿ ಕಣ್ಣು ಕಳ್ಕೊಂಡದಂತ ಉದಾಹರಣೆಗಳನ್ನ ನೋಡಿದೀವಿ. ಹೆಂಗ್ ಆಚರಣೆ ಮಾಡ್ಬೇಕಪ್ಪ ಅಂದ್ರ 2 ದಿವಸ 3ನೇ ತಾರೀಕು ಮತ್ತು 4ನೇ ತಾರೀಕು. 2ನೇ ತಾರೀಕು 3ನೇ ತಾರೀಕು ಇದೆ ನಮ್ಮ ಮೂಡ್ಲಿಗಿ ಸಿಟಿ ಒಳಗ. 4ನೇ ತಾರೀಕು ಚೆನ್ನಾಗಿ ಆಚರಣೆ ಮಾಡ್ಬೇಕು, ಎಂಜಾಯ್ ಫುಲ್ ಇರ್ಬೇಕಿದು. ಇದ್ರೊಳಗ ಹೋಳಿ ಹಬ್ಬದಾಗ ಯಾರ ಗದ್ಲ ಗಲಾಟೆ ಮಾಡ್ಕೊಂಡು ಬೈ ಚಾನ್ಸ್ ಸಿಕ್ಕಾಕೊಂಡ್ರ ಮುಗೀತು. ನಮ್ಮ ಪೊಲೀಸ್ ಸ್ಟೇಷನ್ ಒಳಗ ಒಂದು ರೆಕಾರ್ಡ್ ಮೇಂಟೈನ್ ಮಾಡ್ತೀವಿ. ಯಾವ ಹೋಳಿ ಹಬ್ಬ ಬಂದ್ರು, ಗಣೇಶ ಚತುರ್ಥಿ ಬಂದ್ರು ಏನ್ ಮಾಡ್ತೀವಿ, ಇಲ್ಲಿ ನಾವು ಒಂದು ಪ್ರಿವೆಂಟಿವ್ ಕೇಸಸ್ ಮಾಡ್ತೀವಿ, ತಂದು ಕುಣಿಸೋ ವ್ಯವಸ್ಥೆ ಮಾಡ್ತೀವಿ. ಯಾಕಂದ್ರೆ ಇವ್ರಿಗೆ ಗದ್ಲ ಗಲಾಟೆ ಮಾಡೋ ಚಾನ್ಸ್ ಇತ್ತ ಅಂತ ಹೇಳಿ ಒಂದ್ ತಹಸೀಲ್ದಾರ್ ಕೇಸ್ ಮಾಡಿ ಅದಕ್ಕ ತಾವೆಲ್ಲ ಯಾವ್ದಕ್ಕೂ ಅವಕಾಶ ಕೊಡಕ್ ಹೋಗ್ಬೇಡ್ರಿ. ಯಾಕಪ್ಪ ಅಂತಂದ್ರ ಚೆನ್ನಾಗಿ ಮಾಡಿ ಹಬ್ಬ ನೆನಪುಳಿಯಂಗ್ ಮಾಡ್ಕೋಬೇಕು, ಕೆಟ್ಟದ್ ಮಾಡಿ ಹಬ್ಬ ನೆನಪುಳಿಯಂಗ್ ಮಾಡ್ಕೋಬೇಡ್ರಿ ಯಾರು ದಯವಿಟ್ಟು. ಅದಕ್ಕಾಗಿ ಎಲ್ಲರೂ ಶಾಂತ ರೀತಿಯಿಂದ ಹಬ್ಬ ಆಚರಣೆ ಮಾಡೋಣ. ಪೊಲೀಸ್ ಇಲಾಖೆಗೆ ಎಲ್ಲರೂ ಸಹಾಯ ಸಹಕಾರವನ್ನು ಕೊಡ್ರಿ. ಆಮೇಲೆ ಕಾಮದಾನ್ ಟೈಮ್ನಾಗೆ ಎಲ್ಲರೂ ಓಣಿಯೊಳಗ ಕಾಮದಾನ್ ಮಾಡ್ತಾ ಇರ್ತೀರಿ. ರೋಡ್ ಮೇಲೆ ಯಾರು ಜನಕ್ಕೆ ತೊಂದರೆ ಆಗದಿರೋಂಗ ನಾವು ಕಾಮನ್ನ